ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗವು ಕೀರ್ತನೆಗಳು 118, 8-9. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಿಯರೇ, ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬ ವಿಷಯವನ್ನು ನಾವು ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಯೆಹೋವನಲ್ಲಿ ಭರವಸೆ ಇಡುವುದು ಒಳ್ಳೆಯದು ಎಂಬುದಾಗಿ ಹೇಳುವಾಗ, ಈ ವಾಕ್ಯ ನಾವು ಕೇಳುವಾಗ ಮತ್ತೆ ಅದರ ಹಾಗೆ ನಾವು ನಡೆಯುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಪ್ರಿಯರೇ, ಇಸ್ರಾಯೇಲರು ದೇವರಲ್ಲಿ ಭರವಸೆ ಇಟ್ಟ ಕಾರಣ ಅವರ ವೈರಿಗಳಿಂದ ಬಿಡುಗಡೆಯಾಯಿತು. ಹಸಿದಾಗ ಮನ್ನಾ ಆಕಾಶದಿಂದ ಸುರಿಯಿತು, ನೀರು ಬಂಡೆಯಿಂದ ಹರಿಯಿತು, ಲಾವಕ್ಕಿಗಳು ಡೇರೆ ಬಳಿಯಲ್ಲಿ ಬಂದು ಬಿದ್ದವು. ರಾತ್ರಿಯಲ್ಲಿ ಅಗ್ನಿಸ್ತಂಭ, ಹಗಲಲ್ಲಿ ಮೇಘಸ್ತಂಭವಾಗಿ ದೇವರು ಅವರೊಡನೆ ಇದ್ದು ನಡೆಸಿದನು. ಯುದ್ಧಗಳಲ್ಲಿ ಜಯ ಕೊಟ್ಟನು. ದೇವರೇ ಅಡವಿಯಲ್ಲಿ ಆಶ್ರಯವಾಗಿದ್ದನು. ಕೆಲವು ಸಮಯ ಇಸ್ರಾಯೇಲರು ದೇವರನ್ನು ಮರೆತು ಪ್ರಭುಗಳಲ್ಲಿ, ರಥಬಲಗಳಲ್ಲಿ ಮನುಷ್ಯರನ್ನು ಆಶ್ರಯಿಸಿದಾಗ ಪರಿಪೂರ್ಣ ಸೋಲನ್ನು ಅನುಭವಿಸಿರುವುದನ್ನು ಕೂಡ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಮನುಷ್ಯರಲ್ಲಿ ಭರವಸೆ ಬಿಡುವಾಗ ಮನುಷ್ಯನ ಮನಸ್ಸು ಚಂಚಲ. ತಾತ್ಕಾಲಿಕ ಸಹಾಯ, ತಾತ್ಕಾಲಿಕವಾಗಿರುವಂಥ ಪ್ರೀತಿ, ತಮಗೆ ಲಾಭವಿದ್ದರೆ ಸಂಪರ್ಕಿಸ್ತಾರೆ. ಒಂದು ವೇಳೆ ಲಾಭವಿಲ್ಲದಿದ್ದರೆ ಅವರು ನಮ್ಮಿಂದ ದೂರ ಹೋಗುತ್ತಾರೆ. ಕೊಟ್ಟ ಮಾತನ್ನ ಅವರು ನೆರವೇರಿಸದೇ ಇರಬಹುದು, ಮರೆತು ಬಿಡಬಹುದು. ನಾವು ಯಾವಾಗಲೂ ದೇವರಲ್ಲಿ ಭರವಸೆಯಿಂದ ಪ್ರಾರ್ಥಿಸಿ ಭಯಭಕ್ತಿಯಿಂದ ನಡೆದುಕೊಂಡರೆ ಖಂಡಿತ ನಮ್ಮ ಕಷ್ಟಕ್ಕೆ ಸಹಾಯವು ಸಿಕ್ಕುವಂಥದ್ದಾಗಿದೆ. ಬೇರೆ ಎಂಥ ಸಮಯವಾದರೂ ದೇವರೇ ತನ್ನವರನ್ನ ಎಬ್ಬಿಸಿ ನಡೆಸಿ ಸಹಾಯ ಕೊಡುವಾತನಾಗಿದ್ದಾನೆ. ಇದು ನನ್ನ ಅನುಭವ. ದಿನಾ ದೇವರ ವಾಕ್ಯ ಧ್ಯಾನಿಸಿ ಅದರಲ್ಲಿ ನಂಬಿಕೆ ಇಡುವಾಗ, ಅದರ ಹಾಗೆ ನಾವು ನಡೆಯುವಾಗ ದೇವರ ಆಶೀರ್ವಾದದಾಯಕವಾಗಿ ಆತ ನಮ್ಮೊಟ್ಟಿಗೆ ಇರುವಾತನಾಗಿದ್ದಾನೆ. ಇತರರಿಗೆ ನಾವು ಆಶೀರ್ವಾದವಾಗಿರುತ್ತೇವೆ. ಇದು 100% ನಿಜಾಂಶವಾಗಿದೆ. ಯೆಹೋವನಲ್ಲಿ ಭರವಸೆ ಇಡುವುದು, ಆತನಲ್ಲಿ ಆಶ್ರಯಿಸುವುದು ನಿಜವಾಗಿಯೂ ಒಳ್ಳೆಯದಾಗಿದೆ. ಪ್ರಿಯರೇ, ಆತನು ಎಂದಿಗೂ ತಿರುಗುವಾತನಲ್ಲ. ಆತನು ಮನಸ್ಸನ್ನು ಬದಲಾಯಿಸುವಂಥ ಮನುಷ್ಯನ ಹೃದಯ ಹೊಂದಿದಾತನಲ್ಲ. ಆತನ ಪ್ರೀತಿಯು ಶಾಶ್ವತವಾಗಿದೆ. ಆದ ಕಾರಣ ಕೀರ್ತನೆಗಳು 118, 8-9 ನಾವು ನೋಡಿದಂತೆ ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ದೇವರು ನಿಮ್ಮನ್ನು ಈ ವಾಕ್ಯಗಳಿಂದ ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.